ನೋಡಿ, ಅವರೇನು ಎಲ್ಲ ಪ್ರಯತ್ನ ಮಾಡಿದ್ರು. ಈಗಿನ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರದ ಏನೇನು ತೆಗಿಬೇಕು ಅಂತ ಎಲ್ಲ ಪ್ರಯತ್ನ, ಎಲ್ಲ ಎಷ್ಟು ಕಮಿಷನ್ಸ್ಗಳು ಮಾಡಿದ್ರು, ಎಲ್ಲ ಕಮಿಷನ್ಸ್ಗಳು ಮಾಡಿದ್ರು, ಎಲ್ಲ ಪ್ರಯತ್ನ ಮಾಡಿದ್ರು, ಏನೂ ಸಿಗ್ದೇನೆ ಪಾಪ 2.5 ವರ್ಷ ಮುಗಿಸಿದ್ರು. ಈಗ ಅವ್ರು ಹೇಳಿದೇನು, ಅಧಿಕಾರಕ್ಕೆ ಬಂದ 100 ದಿನದ ಒಳಗೆ ಎಲ್ಲಾರನ್ನು ಜಾಲಾಡಿಸ್ಬಿಡ್ತೀವಿ, ಎಲ್ಲರನ್ನು ಪತ್ತೆ ಹಚ್ಚಿಬಿಡ್ತೀವಿ, ಕ್ರಮ ವಹಿಸ್ಬಿಡ್ತೀವಿ. 2.5 ವರ್ಷ ಮುಗಿಸಿದ್ದಾರೆ. ಇನ್ನೂ ಬರೀ ಸುಳ್ಳು ಹೇಳ್ಕೊಂಡು ಆಪಾದನೆ ಮಾಡ್ಕೊಂಡು ಅಧಿಕಾರಕ್ಕೆ ಬಂದ್ರು ಹೊರತು ನಿಜವಾದ ಭ್ರಷ್ಟಾಚಾರ ಆಗ್ತಿರೋದು ಇವ್ರ ಸರ್ಕಾರದಲ್ಲಿ. ದಿನ ಬೆಳಗ್ಗೆದ್ರೆ 100 ಆಪಾದನೆ, ದಿನ ಬೆಳಗ್ಗೆದ್ರೆ ಇವ್ರ ಮೇಲೆ ಆಪಾದನೆಗಳೇ, ಅಲಿಗೇಷನ್ಸ್ ಮೇಲೆ ಅಲಿಗೇಷನ್ಸ್, ಒಂದ್ರ ಮೇಲೆ ಎಲ್ಲರ ಮೇಲೆ ಒಟ್ಟು. ಸಚಿವ ನಾಗೇಂದ್ರ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ. ಬೋವಿ ನಿಗಮದ ರವಿಕುಮಾರ್ ರಾಜೀನಾಮೆ ಪಡ್ಕೊಳ್ಳುವಂತ ಸನ್ನಿವೇಶ ಬರುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಮ ಮೇಲೆ ಕಾಂಗ್ರೆಸ್ ನಾಯಕರು ಮಾಡಿದಂತ ಪುಂಖಾನುಪುಂಖ ಆರೋಪಗಳು ಬಂದ್ವಲ್ಲ, ಆ ಮಟ್ಟಿಗೆ ಇವ್ರ ಮೇಲೆ ನೀವೇನು ಅಟ್ಯಾಕ್ ಮಾಡ್ತಿಲ್ವಾ ಅಂತ. ಪ್ರತಿದಿನ ಸರ್ ಮ್ಯಾಟರ್ಸ್ ಜಾಸ್ತಿ ಆಗ್ಬಿಟ್ಟು ಇಶ್ಯೂಸ್ಗಳು ಯಾವ್ದು ಒಂಥರ ಇಂಡೆಕ್ಸಿಂಗ್ ಮಾಡ್ಬೇಕಾಗಿದೆ. ಇಂಡೆಕ್ಸಿಂಗ್ ಮಾಡೋ ಮಟ್ಟಕ್ಕೆ ಇಂಡೆಕ್ಸಿಂಗ್ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ರ ಮೇಲೆ ಒಂದು ಇಂಡೆಕ್ಸಿಂಗ್ಗಳು, ಒಂದ್ ಕಡೆ ಭ್ರಷ್ಟಾಚಾರ, ಒಂದು ಅನೈತಿಕತೆಗಳು, ಇನ್ನು ಅಲ್ಲ ಸಲ್ಲದು ಎಲ್ಲಾ ರೀತಿ ಗೊಂದಲ, 1-2 ದಿಕ್ಕಿನಲ್ಲ, ಎಲ್ಲಾ ದಿಕ್ಕಿನಲ್ಲೂ ಸಮಸ್ಯೆಗಳು. ಸುಮ್ಮನೆ ನಿರಾಧಾರವಾಗಿ ಹೇಳಿಕೆಗಳು ಕೊಟ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಎಲ್ಲರ ಮೇಲೂ ಎಲ್ಲ ಆಪಾದನೆಗಳು. ಇವತ್ತು ಪ್ರತಿಯೊಂದು ಗುತ್ತಿಗೆದಾರನಿಗೆ ಬಿಲ್ ಹಣ ಪಾವತಿ ಆಗ್ತಿಲ್ಲ ಅಂತ, ಗುತ್ತಿಗೆದಾರನ ಹಣ ಪಾವತಿ ಆಗಕ್ಕೆ ಎಷ್ಟು ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ, ಎಷ್ಟು ಪರ್ಸೆಂಟ್ ಕೇಳ್ತಾರೆ, ಲೆಕ್ಕನೇ ಇಲ್ಲಲ್ಲ ಸರ್. ಬರೀ ಬಿಲ್ ಪೇಮೆಂಟ್ ಮಾಡಕ್ಕೆ ಲೆಕ್ಕ, ಕಣ್ಣಲ್ಲಿ ನೀರು ಹಾಕ್ತಾರೆ. ಏನೋ ಪಾಪ ಏನೋ ಒಂದು ಒಳ್ಳೆ ಭರವಸೆಯಿಂದ ಜನ ಓಟ್ ಹಾಕಿ ಅವ್ರಿಗೆ ಅಧಿಕಾರ ತಂದು ಕೊಟ್ರು. ಅಪ್ಪ ಎಂಥವ್ರಿಗೆ ಓಟ್ ಹಾಕ್ತೀವಪ್ಪ, ಏನಯ್ಯ ನಮ್ಮ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ರಕ್ತ ಇರೋದಲ್ಲ, ಪಶ್ಚಾತ್ತಾಪ ಪಡ್ತಿದಾರ. ಎಂಥವ್ರಿಗೆ ಓಟ್ ಹಾಕ್ತಾರೆ, ಎಂಥವ್ರಿಗೆ ಓಟ್ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಇಂಥ ಕೆಟ್ಟ ಸರ್ಕಾರ, ಇಂಥ ಭ್ರಷ್ಟ ಸರ್ಕಾರ ಇತಿಹಾಸದಲ್ಲಿ ಎಂದೂ ಕಾಣದಂತ ಭ್ರಷ್ಟ ಸರ್ಕಾರವನ್ನ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟಿದೆ, ಅಧಿಕಾರದಲ್ಲಿ ಇದ್ದಾರೆ ಅನ್ನೋಂಥ ಆಪಾದನೆ ಎಲ್ಲೆಲ್ಲೂ ಕೇಳಬೇಕು.